ಹಾಯ್ ಗೆಳೆಯರಿ, ನಾನು ನಿಮ್ಮ ಬಿ ಕೆ ಕ್ರಿಯೇಷನ್ನ ಭಾರ್ಗವ್. ಸ್ವಾಗತ ಕನ್ನಡ ಮ್ಯಾಕ್ಸ್ ಜೊತೆ 3D ಮಾಡಲಿಂಗ್. ಇವತ್ತು ನಾವು ನೋಡೋ ವಿಷಯ ಏನಪ್ಪ ಅಂದರೆ ವಿಜುವಲ್ ಸ್ಟೈಲ್, ಅಂದರೆ ದೃಶ್ಯ ಶೈಲಿ ಮತ್ತು 3 ಸೆಟ್ ಆಫ್ ಪಾಯಿಂಟ್ ವ್ಯೂಸ್. ಇದರ ಬಗ್ಗೆ ನಾವು ಇವತ್ತು ನೋಡೋಣ. ಇವಾಗ ಮ್ಯಾಕ್ಸಿಮೈಸ್ ಮಾಡ್ತೀನಿ. ಇವಾಗ ವ್ಯೂ ಪಾರ್ಟ್ಗೆ ಹೋಗಿ ಜಾಮೆಟ್ರಿಕಲ್ಲಿ ಸೆಲೆಕ್ಟ್ ಮಾಡಿ, ಇವಾಗ ಟೀ ಪಾಟ್ನ ಕ್ರಿಯೇಟ್ ಮಾಡೋಣ. ಡ್ರ್ಯಾಗ್ ಮಾಡಿ, ಇವಾಗ ಅದನ್ನು ಇನ್ಕ್ರೀಸ್ ಮಾಡಿ. ಇವಾಗ ಇದ್ರದ್ದು ಸೈಜ್ ಇನ್ಕ್ರೀಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಟೀ ಪಾಟ್ ಕಾಣ್ತಾ ಇದೆ. ಇವಾಗ ಇದು ಕ್ರಿಯೇಟ್ ಆಗಿದೆ. ಆಬ್ಜೆಕ್ಟ್ನ ರೇಡಿಯಸ್ ಇವಾಗ ಮಾಡಿಫೈ ಹೋಗಿ ವಿಜುವಲ್ ಸ್ಟೈಲ್ ಉಪಯೋಗಿಸಿ ಇದನ್ನು ಮ್ಯಾಕ್ಸಿಮೈಸ್ ಮಾಡೋಣ. 2019 ಸಾಫ್ಟ್ವೇರಲ್ಲಿ ನಾವು ಅಷ್ಟೊಂದು ಚೇಂಜಸ್ ಕಾಣಲ್ಲ. ಇದರಲ್ಲಿ ಒಂದೇ ಒಂದು ಚೇಂಜಸ್ ಏನಿದೆ, ಇದರಲ್ಲಿ ಡಿಫಾಲ್ಟ್ ಸೆಟ್ಟಿಂಗ್ ಇದೆ. ಈ ಡಿಫಾಲ್ಟ್ ಸೆಟ್ಟಿಂಗ್ನಲ್ಲಿ ಇಲ್ಲಿ ಸ್ಲೈಡಿಂಗ್ ಆಪ್ಷನ್, ಇದರಲ್ಲಿ ಬಹುಮುಖ್ಯವಾದ ಆಪ್ಷನ್ ಅಂದರೆ ಎಡ್ಜ್ ಫೇಸ್ ಆ್ಯಂಡ್ ವೈರ್ ಫ್ರೇಮ್. ಇದರಲ್ಲಿ F3 ಆ್ಯಂಡ್ F4 ಇದ್ರ ಶಾರ್ಟ್ಕಟ್ ಆಗಿದೆ. F4 ಒತ್ತಿದರೆ ಎಡ್ಜ್ ಫೇಸ್ ಬರುತ್ತೆ. ವೈರ್ ಫ್ರೇಮ್ಗೆ F3ನ ಪ್ರೆಸ್ ಮಾಡಬೇಕು. ನೀವು ಇವಾಗ ಕಾಣ್ತಿರ್ಬೋದು ವೈರ್ ಫ್ರೇಮ್. ನೀವು ಜಸ್ಟ್ ಪ್ರೆಸ್ ದಿ F3 ಬಟನ್, ನಾನು F4ನ ಕ್ಲಿಕ್ ಮಾಡಿ ಇವಾಗ ಎಡ್ಜ್ ಫೇಸ್ ಆಬ್ಜೆಕ್ಟ್ ನಾವು ಸುತ್ತಮುತ್ತ ನೋಡ್ಬೋದು. W ಮತ್ತು ಇವಾಗ ಮಿನಿಮೈಸ್ ಮಾಡಿ ಇವಾಗ ವ್ಯೂ ಪೋರ್ಟ್ನ ಕ್ಲಿಕ್ ಮಾಡಿ F3 F4ನ ಕ್ಲಿಕ್ ಮಾಡಿ. ನಿಮಗೆ ಇವಾಗ ವೈರ್ ಫ್ರೇಮ್ ಕಾಣ್ತಾ ಇದೆ ನೋಡಿ. ಇವಾಗ F4 F3ನ ಪ್ರೆಸ್ ಮಾಡಿ. ಇವಾಗ ನಿಮಗೆ ಚೇಂಜಸ್ ಏನು ಬದಲಾವಣೆ ಆಗುತ್ತೆ ಅಂತ ಕಾಣ್ತಿದೆ ನೋಡಿ. ಇದರಲ್ಲಿ ಲೈನ್ಸ್ ಕಾಣ್ತಾ ಇದೆ ನೋಡಿ. ಇದು ವೈರ್ ಫ್ರೇಮ್ದು. ಮೇಲೆ ಪ್ಲೇನ್ ಲೈನ್ ಕಾಣ್ತಾ ಇದೆ ನೋಡಿ, ಇದು ಎಡ್ಜ್ ಫೇಸ್ದು. ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಚೇಂಜಸ್ ಮಾಡ್ಕೋಬೋದು. ವೈರ್ ಫ್ರೇಮ್ಗೆ F3 ಶಾರ್ಟ್ಕಟ್ ಇದೆ. ಇವಾಗ F3ನ ಅದಕ್ಕೆ ಕ್ಲಿಕ್ ಮಾಡಿ ನೋಡಿ. ಇವಾಗ ವೈರ್ ಫ್ರೇಮ್ ಅಷ್ಟೇ ಕಾಣ್ತಾ ಇದೆ. ನಾವು ಇವಾಗ ಮತ್ತೆ ಇದನ್ನು ಎಡ್ಜ್ ಫೇಸ್ಗೆ ಇವಾಗ ಕಾಣ್ತಿರ್ಬೋದು. ಟಾಪ್ ವ್ಯೂನಲ್ಲಿ ಹೇಗೆ ಕಾಣ್ತಾ ಇದೆ, ಫ್ರಂಟ್ ವ್ಯೂನಲ್ಲಿ, ಲೆಫ್ಟ್ ವ್ಯೂನಲ್ಲಿ ಏನು ಕಾಣ್ತಾ ಇದೆ ಅಂತ. ಈ 4 ವ್ಯೂ ತುಂಬಾ ಇಂಪಾರ್ಟೆಂಟ್. ನಾವು ಹೇಗೆ ಎಡಿಟ್ ಮಾಡಬೇಕು ಅನ್ನೋದನ್ನು ನಾವು ಆ ಆಬ್ಜೆಕ್ಟ್ನಲ್ಲಿ ಯಾವ ವ್ಯೂ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಮಾಡೋದನ್ನು. ಇವಾಗ ಇದನ್ನು ನಾನು ಕ್ಲೇ ಮಟೀರಿಯಲ್ನ ಹೇಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ನೋಡಿ. ಇದಕ್ಕೆ ಇವಾಗ ನಾವು ಡಿಫಾಲ್ಟ್ ಸೆಟ್ಟಿಂಗ್ನಲ್ಲಿ ಹೋಗಿ ಕ್ಲೇ ಮಟೀರಿಯಲ್ನ ಅದರಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಇದಕ್ಕೆ ಮಟೀರಿಯಲ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ. ಇವಾಗ ಇದಕ್ಕೆ ಎಮ್ನ ಪ್ರೆಸ್ ಮಾಡಿ, ಕೀಬೋರ್ಡ್ನಲ್ಲಿ ಎಮ್ ಪ್ರೆಸ್ ಮಾಡಿ. ಆವಾಗ ಮಟೀರಿಯಲ್ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಕೇಲ್ ಲೈನ್ ಅದನ್ನು ಸೆಲೆಕ್ಟ್ ಮಾಡಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ಆಬ್ಜೆಕ್ಟ್ನ ಚೇಂಜ್ ಮಾಡ್ತೀವಿ ನೋಡಿ. ಇದ್ರದ್ದು ಒಪಾಸಿಟಿನ ಕಡಿಮೆ ಮಾಡಬೇಕು. ಅದಕ್ಕೂ ಮೊದಲು ನಾನು ಮಟೀರಿಯಲ್ನ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಬಾಕ್ಸ್ನ ಕ್ರಿಯೇಟ್ ಆಗಿದೆ. ಇವಾಗ ಅದಕ್ಕೆ ಮಟೀರಿಯಲ್ ಅಪ್ಲೈ ಮಾಡಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು. ಇದ್ರ ಒಪಾಸಿಟಿ ಕಡಿಮೆ ಮಾಡಿದರೆ ಇದನ್ನು ರೆಂಡ್ರಿಂಗ್ ಮಾಡಿದಾಗ ನಿಮಗೆ ಟ್ರಾನ್ಸ್ಪರೆಂಟ್ ಕಾಣುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ಕಾಣ್ತಾ ಇರ್ಬೋದು. ಏನು ಕಾಣ್ತಾ ಇಲ್ಲ, ಇದು ರೆಂಡ್ರಿಂಗ್ ಆಗಿದೆ. ಪುನಃ ಸೆಟ್ಟಿಂಗ್ ಹೋಗಿ ಡಿಫಾಲ್ಟ್ ಸೆಟ್ಟಿಂಗ್ಗೆ ನಾನು ಆಬ್ಜೆಕ್ಟ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿ ಡಿಫಾಲ್ಟ್ ಕ್ಲೇ ಆಪ್ಷನ್, ಇದರಲ್ಲಿ ಬೌಂಡಿಂಗ್ ಬಾಕ್ಸ್ನ ಸೆಲೆಕ್ಟ್ ಮಾಡೋಣ. ಈ ಬೌಂಡಿಂಗ್ ಬಾಕ್ಸ್ ಎದಕ್ಕೆ ಇಂಪಾರ್ಟೆಂಟ್ ಅಂದರೆ, ಈ ಬೌಂಡಿಂಗ್ ಬಾಕ್ಸ್ ನಮಗೆ ಕೇವಲ 300 ಪಾಲಿಗಾನ್ಸ್ನ ಒಂದೇ ಸಮಯದಲ್ಲಿ ತೋರಿಸೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ರೆಂಡ್ರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನನಗಿವಾಗ ಇದು ಬೇಡ. ಇವಾಗ ಫೀಲ್ಡ್ ಕಲರ್ ವ್ಯೂನ ಸೆಲೆಕ್ಟ್ ಮಾಡೋಣ. ಇದು ನಮಗೆ ವ್ಯೂ ನೋಡೋದಕ್ಕೆ ಯೂಸ್ ಆಗುತ್ತೆ. ನೀವಿಲ್ಲಿ ಕಾಣ್ತಾ ಇರ್ಬೋದು. ಫೀಲ್ಡ್ ಕಲರ್ನ ಅಪ್ಲೈ ಮಾಡಿದಾಗ ವ್ಯೂ ಹೆಂಗೆ ಕಾಣ್ತಾ ಇದೆ. ಇದು ಜಸ್ಟ್ ಇಮೇಜ್ ಥರ ಕಾಣ್ತಾ ಇದೆ ನಮಗೆ. ಇವಾಗ ಹಿಡನ್ ಲೈನ್ ವೈರ್ ಫ್ರೇಮ್ನ ನೋಡೋಣ. ಇವಾಗ ಡಿಫಾಲ್ಟ್ ಸೆಟ್ಟಿಂಗ್ನಲ್ಲಿ ಹೋಗಿ ಹಿಡನ್ ಲೈನ್ ವೈರ್ ಫ್ರೇಮ್ ಸೆಲೆಕ್ಟ್ ಮಾಡಿದರೆ
ನಮಗೆ ವೈರ್ ಫ್ರೇಮ್ ಕಾಣುತ್ತೆ. ಅದೇ ರೀತಿ ಮೋಡ್ ಅಸಿಸ್ಟೆಂಟ್, ಇದನ್ನು ನಾವು ಎಡ್ಜನ್ನ ಶೋ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಟೈಲಿಶ್ ಆಪ್ಷನ್, ಇದನ್ನು ಪ್ರೆಸೆಂಟೇಷನ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ತೋರಿಸ್ತೀನಿ ಸ್ಟೈಲಿಶ್ ಆಪ್ಷನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ. ಸ್ಟೈಲೈಸ್ಡ್ ಆಪ್ಷನ್ನ ನಾವು ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತೀವಿ ಅಂತ ಮೊದಲು ಹೇಳ್ತೀವಿ. ಇವಾಗ ನಾವು ನೋಡ್ತಿರ್ಬೋದು ಪ್ರೆಸೆಂಟೇಷನ್ ಮಾಡಿದಾಗ ಇದು ರೆಂಡ್ರಿಂಗ್ ಆಗಿ ಕಾಣ್ತಾ ಇದೆ ಅಂತ. ಈ ಪರ್ಪಸ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಅದೇ ಥರನಾಗಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಆಲ್ಟ್ ಡಬ್ಲ್ಯೂನ ಪ್ರೆಸ್ ಮಾಡಿದರೆ ನಮಗೆ ವ್ಯೂ ಫೋರ್ಟ್ನ ಮ್ಯಾಕ್ಸಿಮೈಸ್ ಆಗಿ ಕಾಣ್ತದೆ. ಇವಾಗ ಇದರ ಶಾರ್ಟ್ಕಟ್ ಏನಪ್ಪ ಅಂದರೆ ಟಾಪ್ ವ್ಯೂಗೆ ಟಿ, ಬಾಟಮ್ಗೆ ಬಿ, ಫ್ರಂಟ್ ವ್ಯೂಗೆ ಎಫ್ ಆ್ಯಂಡ್ ಪರ್ಸ್ಪೆಕ್ಟಿವ್ ವ್ಯೂಗೆ ಪಿ, ಈ ಥರನಾಗಿ ಪ್ರೆಸ್ ಮಾಡಿ ಇದನ್ನು ಯೂಸ್ ಮಾಡ್ತೀವಿ. ನಮ್ಗೆ ಯಾವ ವ್ಯೂ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಆ ವೈರ್ ಫ್ರೇಮ್ನ ನಾವು ಸೆಲೆಕ್ಟ್ ಮಾಡಿ ಎಡಿಟ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.